ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಅದೇ ಜೋಶಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ KCT ಸ್ಟೂಡೆಂಟ್ಸ್ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ, ಕೌನ್ಸಿಲಿಂಗ್ ಯಾವಾಗ ಆಗುತ್ತೆ ಅಕ್ಕ, ಅದಕ್ಕಿರೋ ಪ್ರಾಸೆಸಸ್ ಎಲ್ಲ ಏನಿರುತ್ತೆ ಅಂತ ಇದನ್ನು ತಿಳಿಯೋದಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ರಿ ಅಂತ ನನಗೂ ಗೊತ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, KCT ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ಕೌನ್ಸಿಲಿಂಗ್ ಅಂತ ಹೇಳಿದಾಗ ನೆನಪಾಯಿತು. ಸೊ ಪ್ರೋಸೆಸ್ ಎಲ್ಲ ಏನಿರುತ್ತೆ ಕೌನ್ಸಿಲಿಂಗಲ್ಲಿ ಅಂತ. ಸೊ ಮಾರ್ಕ್ಸ್ ಎಂಟ್ರಿ ನಿಮ್ಮದು ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗಿದೆ. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೆಕ್ಸ್ಟ್ ಪ್ರಾಸೆಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಆ ಸ್ಲಿಪ್ಪಲ್ಲಿ ಒಂದು ಸೀಕ್ರೆಟ್ ಕೋಡ್ ಅಂತ ಇರುತ್ತೆ, ಸೀಕ್ರೆಟ್ ಕೀ ಅಂತ. ಅದನ್ನು ಸಿಕ್ಕಿದ ಮೇಲೆ ನಂತರ ಮಾತ್ರ ನಿಮ್ಮ ಕೌನ್ಸಿಲಿಂಗ್ ಜರ್ನಿ ಸ್ಟಾರ್ಟ್ ಆಗೋದು. ಸೊ ಎಲ್ಲಾದರೂ ಏನಪ್ಪ ಆದರೂ KEಯಲ್ಲಿ ನಿಮಗೆ ಲಾಗಿನ್ ಆಗೋಕ್ಕಿರುತ್ತೆ, ಈಗ ಚಾಯ್ಸ್ ಎಂಟ್ರಿ ಮಾಡೋಕ್ಕಿರುತ್ತೆ, ರೌಂಡ್ 1, ರೌಂಡ್ 2, ರೌಂಡ್ 3 ಈ ಥರ ಕೌನ್ಸಿಲಿಂಗ್ ನಡೀತಿರುತ್ತೆ. ಆ ಟೈಮಲ್ಲಿ ಸೀಕ್ರೆಟ್ ಕೀ ತುಂಬ ಉಪಯೋಗಕ್ಕೆ ಬರುತ್ತೆ. ಸೊ ಆ ಸೀಕ್ರೆಟ್ ಕೀನ ಮಾತ್ರ ಯಾರಿಗೂ ಹೇಳೋ ಹಾಗಿಲ್ಲ. ಇಟ್ಸ್ ವೆರಿ ವೆರಿ ಸೀಕ್ರೆಟ್. ನಿಮ್ಮ ಫ್ಯಾಮಿಲೀಲಿ ಕೂಡ ಯಾರಿಗೂ ಶೇರ್ ಮಾಡಬೇಡಿ. ಇಫ್ ದೇ ಆರ್ ಅಂದರೆ ಫ್ಯಾಮಿಲಿ ಅಂದರೆ ನಿಮ್ಮ ದೂರದ ಸಂಬಂಧಿಕರು ಎಲ್ಲ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಹೇಳೋಕ್ಕೆ ಹೋಗಬೇಡಿ. ಸೀಕ್ರೆಟ್ ಕೀ ಸೀಕ್ರೆಟ್ ಆಗಿ ಇರಬೇಕು. ಇವಾಗ ಎಕ್ಸಾಂಪಲ್, ನಿಮ್ಮ ಅಕ್ಕ ಇರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ಇವ್ರ ಹತ್ರ ಅಟ್ಲೀಸ್ಟ್ ನಿಮ್ಮ ಅಮ್ಮ ಇವ್ರ ಹತ್ರ ಎಲ್ಲ ಹೇಳ್ಬೋದು. ಯು ಕ್ಯಾನ್ ಕೀಪ್ ದಿಸ್ ಸೀಕ್ರೆಟ್ಲಿ, ಎನ್ಶ್ಯೂರ್ ದ್ಯಾಟ್ ಅವರು ಕೂಡ ಕೋಡನ್ನು ಸೀಕ್ರೆಟ್ಲಿ ದೇ ವಿಲ್ ಮೇಂಟೈನ್. ಯಾಕಪ್ಪ ಅಂದರೆ ಈ ಕೋಡ್ ಬೇರೆಯವ್ರು ಸಿಕ್ಕರೆ ನಿಮ್ಮ ಆಪ್ಷನ್ ಎಂಟ್ರಿ ಆಚೆ ಈಚೆ ಮಾಡೋ ಪವರ್ ಆ ಪರ್ಸನಲ್ಲಿ ಇರುತ್ತೆ, ಗೊತ್ತಾಯ್ತಾ? ಸೊ ಈ ಥರ ತುಂಬ ಜನ ಮಕ್ಕಳದು ಆಗಿದೆ. ಸೀಕ್ರೆಟ್ ಕೋಡ್ ಮಿಸ್ ಆಗೋದು ಅಥವಾ ಸಂಬಡಿ ಮಿಸ್ಯೂಸಿಂಗ್ ಇಟ್, ಆ ಥರ ಮಾಡೋಕ್ಕೆ ಹೋಗಬೇಡಿ. ಫಾರ್ ಯೋರ್ ವೆಲ್ನೆಸ್, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಸೊ ಸೀಕ್ರೆಟ್ ಕೋಡ್ ಸೀಕ್ರೆಟ್ ಆಗೇ ಇರಲಿ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಆ ಸೀಕ್ರೆಟ್ ಕೋಡ್ ಒಂದು 8 ಆಲ್ಫಾಬೆಟ್ಸ್ ಆ್ಯಂಡ್ ನಂಬರ್ಸ್ ಮಿಕ್ಸ್ಡ್ ಕೋಡ್ ಇದೆ. ಅದು ಆ ಕೋಡನ್ನು ನೀವು ಜಾಗ್ರತೆಯಿಂದ ತೆಗೆದಿಡಬೇಕಾಗತ್ತೆ. ಅದು ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್. ಅದು ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅಲ್ಲಿ ನಿಮ್ಮ ಸೀಕ್ರೆಟ್ ಕೀ ಮ್ಯಾಟರ್ಸ್. ರೌಂಡ್ 1 ಕೌನ್ಸಿಲಿಂಗ್ ರಿಸಲ್ಟ್ ಬರಬೇಕಾದ್ರೆ, ಲಾಗಿನ್ ಮಾಡಬೇಕಾದ್ರೆ ದ್ಯಾಟ್ ಸೀಕ್ರೆಟ್ ಕೋಡ್ ಮ್ಯಾಟರ್ಸ್. ರೌಂಡ್ 2ಗೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ, ಮಾಪಪ್ ರೌಂಡ್ಗೆ, ಮಾಕ್ ರೌಂಡ್ಗೆ, ಪ್ರತಿಯೊಂದು ರೌಂಡ್ಗೆ ಈ ಸೀಕ್ರೆಟ್ ಕೀನ ನಾವು ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಹೌ ದಿಸ್ ಸೀಕ್ರೆಟ್ ಕೀ ಈಸ್ ಯೂಸ್ಡ್ ಎವ್ರಿವೇರ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಇಟ್. ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅಂದರೆ ಬೇರೆಯವ್ರಿಗೆ ಯಾರು ಗೊತ್ತಾಗಬಾರ್ದು. ಆ ಸೀಕ್ರೆಟ್ ಕೀ ಸೀಕ್ರೆಟ್ ಆಗಿರಬೇಕು. ಆ್ಯಂಡ್ ಲಾಸ್ಟ್ ಫೈನಲಿ ನಿಮ್ಮ ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್ ನಡೆಯುವಾಗ ಅಲ್ಲಿ ಕೂಡ ಈ ಸೀಕ್ರೆಟ್ ಕೀನ ಕೇಳ್ತಾರೆ. ಸೊ ಅದನ್ನು ನೀವು ಜೋಪಾನವಾಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಟೀಕೆ, ಫೈನ್. ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.